ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ NP ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನಿಂದ ನಾನು ತಮಗೆ ಕಂಪ್ಯೂಟರ್ ಬೇಸಿಕ್ಸ್ನ ಬಗ್ಗೆ ಪಾರ್ಟ್ ವೈಸ್ ಮುಖಾಂತರ ಕಂಪ್ಲೀಟ್ ಕೋರ್ಸನ್ನು ತಿಳಿಸ್ತಾ ಹೋಗ್ತೀನಿ. ಇದೊಂದು ವಿಡಿಯೋ ಕೋರ್ಸ್ ಮುಗಿಯೋ ಅಷ್ಟೊತ್ತಿಗೆ ತಾವು ಕಂಪ್ಯೂಟರ್ ಬೇಸಿಕ್ಸ್ನ ಬಗ್ಗೆ ಒಂದು ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ತೀರಿ. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋ ಕ್ಲಾಸನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ತಾವು ಯಾವುದೇ ವಿಡಿಯೋವನ್ನು ಮಿಸ್ ಮಾಡದೇ ನೋಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಕೋರ್ಸ್ನಲ್ಲಿ ನಾವು ಏನೆಲ್ಲ ತಿಳಿದುಕೊಳ್ತೀವಿ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಫಂಡಮೆಂಟಲ್ಸ್, MS ವರ್ಡ್, MS ಎಕ್ಸೆಲ್, MS ಪವರ್ಪಾಯಿಂಟ್, ನುಡಿ, keyboard shortcuts and question and answers related to the topics. ಮೊದಲಿಗೆ ನಾವು ಈ ಸಮಯದಲ್ಲಿ ಯೂಸ್ ಮಾಡುವಂತಹ ಕಂಪ್ಯೂಟರ್ ಹೇಗಿರುತ್ತದೆ, ಅದರ ಪಾರ್ಟ್ಸ್ಗಳೇನು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಈ ಇಮೇಜ್ನಲ್ಲಿ ಕಾಣೋ ಹಾಗೆ ಇದು ಮಾನಿಟರ್, ಇದು CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಹಾಗೂ ಇದು ಕೀಬೋರ್ಡ್, ಇದು ಮೌಸ್, ಇವೆರಡು ಬಂದು ಸ್ಪೀಕರ್ಸ್. ಇವೆಲ್ಲ ಕಂಪ್ಯೂಟರ್ಸ್ನ ಪ್ರೈಮರಿ ಪಾರ್ಟ್ಸ್. ಇದನ್ನು ಬಿಟ್ಟು ಇನ್ನೂ ಸ್ಕ್ಯಾನರ್, ಪ್ರಿಂಟರ್, ಜಾಯ್ಸ್ಟಿಕ್ ಅಂತ ತುಂಬ ಪಾರ್ಟ್ಸ್ ಅಥವಾ ಡಿವೈಸಸ್ ಇರುತ್ತವೆ. ಅದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಆ್ಯಂಡ್ ದ ಫಸ್ಟ್ ಥಿಂಗ್ ವಿ ಶುಡ್ ನೋ ಈಸ್ ವಾಟ್ ಈಸ್ ಕಂಪ್ಯೂಟರ್. ಕಂಪ್ಯೂಟರ್ ಅಂದರೆ ಏನು? Computer is an electronic device that accepts data or input from its users and processes it into useful information and generates the output. ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಇದು ನಮ್ಮಿಂದ ಒಂದು ಇನ್ಪುಟ್ಟನ್ನು ತೆಗೆದುಕೊಳ್ಳುತ್ತೆ, ಅದನ್ನು ತನ್ನ CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಪ್ರೋಸೆಸ್ ಮಾಡುತ್ತೆ, ಒಂದು ಇನ್ಫಾರ್ಮೇಷನನ್ನಾಗಿ ಕನ್ವರ್ಟ್ ಮಾಡಿ ನಮಗೆ ತಿಳಿಯುವಂಥ ಫಾರ್ಮ್ಯಾಟ್ನಲ್ಲಿ ಔಟ್ಪುಟ್ ಕೊಡುತ್ತದೆ. ಈ ಪ್ರಾಸೆಸ್ ಬಗ್ಗೆ ಸವಿಸ್ತಾರವಾಗಿ ಮುಂದೆ ತಿಳ್ಕೊಳ್ಳೋಣ. ಇವಾಗ ಫಂಕ್ಷನಾಲಿಟೀಸ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳಿದುಕೊಳ್ಳೋಣ. ಆಗಲೇ ಹೇಳಿದ ಹಾಗೆ ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತದೆ ಅಂದರೆ accepts data as input, saves data or instructions given by users in its memory, execute the data and convert it into useful information, gives output. ಈ ಚಿತ್ರದಲ್ಲಿ ನೀವು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳನ್ನು ನೋಡಬಹುದು. ಈ ಕೀಬೋರ್ಡಿಂದ ನಾವು ಏನನ್ನು ಎಂಟ್ರಿ ಅಥವಾ ಕಮಾಂಡ್ ಕೊಡ್ತೇವೋ ಅದು ಈ CPU ಸೇವ್ ಆಗಿ ಪ್ರೋಸೆಸ್ ಆಗಿ ಮಾನಿಟರ್ ಮುಖಾಂತರ ನಮಗೆ ಔಟ್ಪುಟ್ ತೋರಿಸುತ್ತೆ. ಅದೇ ಥರ ಮೌಸ್, ಜಾಯ್ಸ್ಟಿಕ್ಗಳ ಮುಖಾಂತರ ಕೂಡ ನಾವು ಇನ್ಪುಟ್ ಆರ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡಬಹುದು. ಅದಕ್ಕೆ ತಕ್ಕಂಥ ಔಟ್ಪುಟ್ಟನ್ನು ಕಂಪ್ಯೂಟರ್ ನಮಗೆ ಕೊಡುತ್ತದೆ.
and then we have second generation computers. ಇದರ ಕಾಲಾವಧಿ 1959 ಇಂದ 1965 ವರೆಗೂ. ಈ ಕಂಪ್ಯೂಟರ್ಸ್ಗಳನ್ನು ಟ್ರಾನ್ಸಿಸ್ಟರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ತಯಾರು ಮಾಡಲಾಗಿತ್ತು. These computers were based on the transistor technology. ಇದರಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದರೆ ಸಿಂಬಾಲಿಕ್ ಕೋಡ್ಗಳನ್ನು ಮತ್ತು ಪಂಚ್ ಕಾರ್ಡ್ಸ್ ಅಂದರೆ ಒಂದು ಕಾರ್ಡ್ನಲ್ಲಿ ಕೆಲವೊಂದು ಹೋಲ್ಸ್ಗಳಿರುತ್ತಿತ್ತು. ಆ ಹೋಲ್ಸ್ಗಳ ಸಂಖ್ಯೆ ಮತ್ತು ಲೊಕೇಶನ್ಗಳ ಮುಖಾಂತರ ಇನ್ಪುಟ್ಗಳನ್ನು ಕೊಡಬಹುದಿತ್ತು. The assembly language and punch cards were used for taking inputs. So some of the examples of second generation computers are Honeywell 400, IBM 7094, etc. Third generation of computers. ಇದರ ಕಾಲಾವಧಿ 1965 ಇಂದ 1971 ವರೆಗೂ. These computers were based on IC, Integrated Circuits Technology. ಅಂದರೆ ಈ ಕಂಪ್ಯೂಟರ್ಗಳನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ತಯಾರು ಮಾಡಲಾಗಿತ್ತು. IC was a single component containing number of transistors. ಸೊ ಇದರಲ್ಲಿ ಮೌಸ್ ಮತ್ತು ಕೀಬೋರ್ಡನ್ನು ನಾವು ಇನ್ಪುಟ್ ಕೊಡಲು ಬಳಸುತ್ತೇವೆ. ಸೊ ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ನಲ್ಲಿ ಒಂದಷ್ಟು ಉದಾಹರಣೆಗಳೆಂದರೆ IBM 360, IBM 370 ಹಾಗೂ ಮುಂತಾದವುಗಳು. ಮುಂದೆ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಇದರ ಕಾಲಾವಧಿ 1980 ಇಂದ ಪ್ರೆಸೆಂಟ್ವರೆಗೂ, ಅಂದರೆ ಇಂದಿನ ಕಾಲದವರೆಗೂ. ಈ ಕಂಪ್ಯೂಟರ್ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಟೆಕ್ನಾಲಜಿಯನ್ನು ಬಳಸಿಕೊಂಡು ತಯಾರು ಮಾಡಲಾಗಿದೆ. These computers are based on artificial intelligence technology. ಸೊ ಇದರಲ್ಲಿ ಕೆಲವು ಉದಾಹರಣೆಗಳೆಂದರೆ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಹಾಗೂ ಮುಂತಾದವುಗಳು. ಸೊ ಫ್ರೆಂಡ್ಸ್, ಈ ಟಾಪಿಕ್ಗೆ ಸಂಬಂಧಿಸಿದಂಥ ಕೆಲವು ಇಂಪಾರ್ಟೆಂಟ್ ಕ್ವೆಶ್ಚನ್ ಆನ್ಸರ್ಸ್ ಇಲ್ಲಿ ಕೊಡಲಾಗಿದೆ. ತಾವು ಇದನ್ನು ಪಾಸ್ ಮಾಡಿ ನೋಡಿಕೊಳ್ಳಬಹುದು ಹಾಗೂ ನೋಟ್ ಡೌನ್ ಕೂಡ ಮಾಡಿಕೊಳ್ಳಬಹುದು. ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ our video. Please like, share, subscribe to our channel.